ಹೃದಯ ಸ್ತಂಭನ, ಹೃದಯ ವೈಫಲ್ಯ, ಹೃದಯಾಘಾತದಿಂದ ಆಗುವ ಸಾವುಗಳು ಕೊರೋನಾ ಸೋಂಕಿನ ಅವಧಿಯ ಬಳಿಕ ಉಲ್ಬಣಗೊಂಡಿರುವುದು ನಿಜಕ್ಕೂ ಕಳವಳದ ಸಂಗತಿ. 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವಜನರಲ್ಲಿ ಹೃದಯಾಘಾತದ ಸಾವುಗಳು 2018ರಿಂದ 2022ರ ನಡುವೆ 40% ಹೆಚ್ಚಾಗಿರುವುದು ಕಂಡುಬಂದಿದೆ ಅಂತ ಇತ್ತೀಚಿನ ವರದಿಯೊಂದು ಬಹಿರಂಗಪಡಿಸಿದೆ. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೃದಯ ಜೋಪಾನ, ಅಪಾಯ ಹೆಚ್ಚಿಸಿದೆ ಕೊರೋನಾ. ಹೃದಯ ಸ್ತಂಭನ, ಹೃದಯ ವೈಫಲ್ಯ, ಹೃದಯಾಘಾತದಿಂದ ಆಗುವ ಸಾವುಗಳು ಕೊರೋನಾ ಸೋಂಕಿನ ಕಾಲದ ಬಳಿಕ ಉಲ್ಬಣಗೊಂಡಿರೋದು ಇಂದು ಕಳವಳದ ಅಂಶವಾಗಿದೆ. ಆದ್ರೆ ಇದನ್ನು ಸಾಬೀತುಪಡಿಸುವ ಅಂಕಿಅಂಶಗಳು ಸಿಕ್ಕಿರಲಿಲ್ಲ. ಈಗ ಅದು ದೊರೆತಿದೆ. 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವ ಜನರಲ್ಲಿ ಹೃದಯಾಘಾತದ ಸಾವುಗಳು 2018ರಿಂದ 2022ರ ನಡುವೆ 40% ಹೆಚ್ಚಾಗಿರುವುದು ಕಂಡು ಬಂದಿದೆ ಅಂತ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ಸಿಆರ್ಬಿ ನೀಡಿದ ವಾರ್ಷಿಕ ವರದಿ ತಿಳಿಸಿದೆ. ಎನ್ಸಿಆರ್ಬಿ ನೀಡಿದ ಭಾರತದಲ್ಲಿ ಅಪಘಾತ ಸಾವುಗಳು ಮತ್ತು ಆತ್ಮಹತ್ಯೆಗಳು ವರದಿಯಲ್ಲಿ ಒಟ್ಟಾರೆ ಹೃದಯಾಘಾತದ ಸಾವುಗಳಲ್ಲಿ 26% ಹೆಚ್ಚಳ ಕಂಡು ಬಂದಿರುವುದನ್ನು ದಾಖಲಿಸಿದೆ. 2022ರಲ್ಲಿ 32,410 ಜನರ ಸಾವಿಗೆ ಕಾರಣವಾದ 32,457 ಹೃದಯಾಘಾತ ಘಟನೆಗಳು ಸಂಭವಿಸಿವೆ. ಇನ್ನು 2018ರಲ್ಲಿ 25,764 ಹೃದಯಾಘಾತದ ಸಾವುಗಳು ಸಂಭವಿಸಿವೆ. 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿ ಹೃದಯಾಘಾತದ ಸಾವುಗಳು 2018ರಲ್ಲಿ 2,371 ಇತ್ತು. 2022ರಲ್ಲಿ ಅದು 3,329 ಏರಿದೆ. 30 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಹೃದಯಾಘಾತದ ಸಾವುಗಳು 23,392ರಿಂದ 29,081ಕ್ಕೆ ಏರಿದೆ ಅಂತ ಈ ವರದಿ ಹೇಳಿದೆ. ಇದೀಗ ಈ ಬಗ್ಗೆ ಇನ್ನಷ್ಟು ಆಳವಾಗಿ ಚಿಂತಿಸಲು, ಅಧ್ಯಯನ ನಡೆಸಲು ಸಕಾಲವಾಗಿದೆ. ಕೋವಿಡ್-19 ನಂತರ ಹಠಾತ್ ಸಾವುಗಳು ಹೆಚ್ಚಾಗ್ತಿರೋದು ವರದಿಯಾಗ್ತಿವೆ. ಆದರೆ ಅಂತಹ ಸಾವುಗಳಿಗೆ ಕೊರೋನಾವೇ ಮೂಲ ಅಂತ ಖಚಿತಪಡಿಸಲು ಸಾಕಷ್ಟು ಪುರಾವೆಗಳು ಲಭ್ಯವಿಲ್ಲ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ಲೋಕಸಭೆಗೆ ತಿಳಿಸಿತ್ತು. ಕೋವಿಡ್-19 ನಂತರ ಹೆಚ್ಚುತ್ತಿರುವ ಹೃದಯ ಸ್ತಂಭನ ಪ್ರಕರಣಗಳ ಬಗ್ಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಪಿಡೆಮಿಯಾಲಜಿ NIE ಅಧ್ಯಯನವನ್ನು ನಡೆಸಿವೆ. 18ರಿಂದ 45 ವರ್ಷ ವಯಸ್ಸಿನ ಯಾವುದೇ ಕಾಯಿಲೆಗಳಿಲ್ಲದ ಜನರ ಹಠಾತ್ ಸಾವುಗಳ ಬಗ್ಗೆ ಅಧ್ಯಯನ ನಡೆಸಲಾಗ್ತಿದೆ. ಇದೇ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ಕೆಲವು ತಿಂಗಳ ಹಿಂದೆ ಒಂದು ಅಧ್ಯಯನ ವರದಿ ನೀಡಿತ್ತು. ಅದರ ಪ್ರಕಾರ ಹೃದಯಾಘಾತದ ಭೀತಿ ಇರುವ ಕಾರಣ ಒಂದಷ್ಟು ಸಮಯದವರೆಗೆ ಕೊರೋನಾ ಸೋಂಕಿತರು ಹೆಚ್ಚು ಸಮಯದವರೆಗೆ ಅಥವಾ ಹೆಚ್ಚು ಭಾರ ಹೊರುವ ಕೆಲಸವನ್ನ ಮಾಡಬಾರದು. 1 ವರ್ಷ ಅಥವಾ 2 ವರ್ಷಗಳವರೆಗೆ ಇಂತಹ ವ್ಯಕ್ತಿಗಳು ಅತಿಯಾದ ವ್ಯಾಯಾಮ, ಜಿಮ್ನಲ್ಲಿ ವರ್ಕೌಟ್ ಕೂಡ ಮಾಡಬಾರದು ಅಂತ ಹೇಳಿತ್ತು. ಕೊರೋನಾ ಸೋಂಕಿನ ನಂತರ ಹೃದಯಾಘಾತ ಪ್ರಮಾಣ ಏರಿಕೆಯಾಗಿರುವುದನ್ನು ಜಾಗತಿಕ ವರದಿಗಳೇ ದೃಢಪಡಿಸಿವೆ. ಜಾಗತಿಕ ವರದಿಯೊಂದರ ಪ್ರಕಾರ ಸಾಂಕ್ರಾಮಿಕದ ನಂತರ 24ರಿಂದ 45 ವರ್ಷದೊಳಗಿನವರಲ್ಲಿ ಹೃದಯಾಘಾತದ ಪ್ರಮಾಣ 30% ಏರಿಕೆಯಾಗಿದೆ. ಆ ಮೂಲಕ ಅಂತಾರಾಷ್ಟ್ರೀಯವಾಗಿಯೂ ಕೊರೋನಾ ನಂತರ ಹೃದಯಾಘಾತದ ಪ್ರಮಾಣ ಹೆಚ್ಚಾಗಿದೆ ಅನ್ನೋದು ದೃಢಪಟ್ಟಿದೆ. ಕೊರೋನಾ ನಂತರ ಹೃದಯಾಘಾತ ಪ್ರಮಾಣ 3ರಿಂದ 5% ಏರಿಕೆಯಾಗಿದೆ ಅಂತ ತಜ್ಞರು ಹೇಳ್ತಾರೆ. ಈಗ ಯುವಕರಿಗೂ ಹೃದಯಾಘಾತ ಹೆಚ್ಚುತ್ತಿದೆ. ಅಧಿಕ ಒತ್ತಡ, ಜೀವನ ಶೈಲಿ, ಆಹಾರ ಶೈಲಿ ಇದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸಮಗ್ರವಾದ ಅಧ್ಯಯನ ನಡೆಯುವುದು ಅಗತ್ಯವಾಗಿದೆ. ಕೋವಿಡ್ ಸೋಂಕು ಒಂದು ಸಾರ್ವಜನಿಕ ತುರ್ತು ಸ್ಥಿತಿ. ಅದರಿಂದ ಉಂಟಾಗಿರಬಹುದಾದ ಹೃದಯ ಸಮಸ್ಯೆಗಳನ್ನು ಇನ್ನೊಂದು ತುರ್ತು ಸ್ಥಿತಿ ಅಂತಲೇ ತಿಳಿದುಕೊಂಡು ಸರ್ಕಾರ ಕಾರ್ಯಪ್ರವೃತ್ತವಾಗಬೇಕು. ದುಡಿದು ದೇಶದ ಅಮೂಲ್ಯ ಸ್ವತ್ತಾಗಬೇಕಾದ ಯುವಜನರು ಮಾಗುವ ಮೊದಲೇ ಬಿದ್ದು ಹೋಗುವುದು ಅನ್ಯಾಯ. ಕೊರೋನಾದಿಂದಾಗಿ ತುಂಬಾ ಪೀಡಿತರಾದವರಂತೂ ಈ ಬಗ್ಗೆ ಅತೀವ ಎಚ್ಚರ ವಹಿಸಲೇಬೇಕಿದೆ. ಇತ್ತೀಚೆಗೆ 45 ವರ್ಷದ ಒಳಗಿನ ಮಹಿಳೆಯರು ಹಾಗೂ ಪುರುಷರಲ್ಲಿ ಕೂಡ ಸಡನ್ ಹಾರ್ಟ್ ಅಟ್ಯಾಕ್ ಕಂಡು ಬರ್ತಿದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಹಾಗೂ ವೇಗವಾಗಿ ದೇಹ ತೂಕ ಇಳಿಸಿಕೊಳ್ಳಬೇಕು ಅನ್ನೋ ತವಕಗಳಿಂದಾಗಿ ಅಡ್ಡ ದಾರಿಗಳನ್ನು ಹಿಡಿಯೋ ಕಾರಣ ಹೃದಯ ಸಂಬಂಧಿಸಿದ ಕಾಯಿಲೆಗಳು ಕಾಣಿಸಿಕೊಳ್ತಿವೆ. ಕುಟುಂಬದಲ್ಲಿ ಹೃದಯ ಸಮಸ್ಯೆಯ ಇತಿಹಾಸ ಇರೋರಂತೂ ಹೆಚ್ಚಿನ ಎಚ್ಚರ ವಹಿಸಬೇಕು. ಜೀವನ ಶೈಲಿಯಿಂದಾಗಿಯೂ ಹೃದಯ ಸಮಸ್ಯೆಗಳು ಉಂಟಾಗ್ತವೆ. ಅತಿಯಾದ ಉಪ್ಪಿನ ಸೇವನೆ, ಜಂಕ್ ಫುಡ್, ಧೂಮಪಾನ ಜೀವ ಹಿಂಡಬಹುದು. ಸೂಕ್ತ ಆಹಾರ ಸೇವನೆ, ವ್ಯಾಯಾಮ ಸೇರಿದಂತೆ ಆರೋಗ್ಯಕರ ಜೀವನ ಶೈಲಿಯನ್ನ ಬರಮಾಡಿಕೊಳ್ಬೇಕು. ಸರ್ಕಾರ ಎಷ್ಟೇ ಆರೋಗ್ಯ ಸೇವೆ ನೀಡಿದ್ರೂ ವ್ಯಕ್ತಿ ತನ್ನ ಆರೋಗ್ಯವನ್ನ ತಾನೇ ನೋಡಿಕೊಳ್ಳದಿದ್ರೆ ಯಾರೂ ಏನೂ ಮಾಡಲು ಸಾಧ್ಯ ಇಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ.
ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.